ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಡುಗೆ ಮನೆಗೆ ಯೂಸ್ ಆಗುವಂಥ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಫಾಲೋ ಮಾಡಿ ನನ್ನ ಒಂದು ಅಡುಗೆ ಮನೆ ಕೆಲಸಗಳನ್ನು ಬೇಗ ಮುಗಿಸ್ಕೊಳ್ತೀನಿ. ಅದೇ ರೀತಿ ನಿಮಗೂ ಅಡುಗೆ ಮನೆ ಕೆಲಸ ಬೇಗ ಮುಗಿಲಿ ಅನ್ನೋದಕ್ಕೆ ಈ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಪಾತಿಗಳನ್ನು ನಾವು ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ. ಈ ಎರಡು ಸ್ಪ್ಯಾಚುಲಗಳಲ್ಲಿ ನಾವು ಯಾವುದನ್ನ ಚೂಸ್ ಮಾಡ್ಕೊಂಡ್ರೆ ತುಂಬಾ ಈಸಿ ಅಂತ ನೋಡ್ಕೊಳ್ಳೋಣ. ಈ ಒಂದು ಸ್ಪ್ಯಾಚುಲನ ನಾವು ಯಾವಾಗ್ಲೂ ಅಷ್ಟೇ ಬಜ್ಜಿ ಕರೀಲಿಕ್ಕೆ ಆಗ್ಬೋದು, ವಡೆ ಕರೀಲಿಕ್ಕೆ ಆಗ್ಬೋದು, ಈ ರೀತಿಯಾಗಿ ಎಣ್ಣೆ ಒಂದು ಫ್ರೈ ಮಾಡುವಾಗ ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಈ ರೀತಿ ಚಪಾತಿಗಳನ್ನ ಮಾಡುವಾಗ ಯೂಸ್ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ನಾವು ಹಾಗೆ ಡೈರೆಕ್ಟ್ ಆಗಿ ಈ ಪೂರಿ ಮೇಲೆ ಆಗ್ಬೋದು, ಚಪಾತಿ ಮೇಲೆ ಎಣ್ಣೆ ಹಾಕೋದ್ರಿಂದ ತುಂಬಾ ಎಣ್ಣೆ ಒಂದು ಅದ್ರ ಮೇಲೆ ಆಗುತ್ತೆ. ಮತ್ತೆ ನಾವು ಅದು ಚಪಾತಿಯನ್ನ ಪಲ್ಟಾಯಿಸುವಾಗ ಅಂದ್ರೆ ತಿರುಗಿಸುವಾಗ ಆ ಎಣ್ಣೆ ಎಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಕೂಡ ಆಗುತ್ತೆ. ಮತ್ತೆ ನಮ್ಮ ಮೇಲೆ ಬೀಳೋವಂತ ಭಯ ಕೂಡ ಇರುತ್ತೆ. ಈ ರೀತಿ ಇದ್ರ ಮೇಲೆ ನಾವು ಎಣ್ಣೆ ಹಾಕಿ ಇದರಿಂದ ನಾವು ಸ್ಪ್ರೆಡ್ ಮಾಡೋದ್ರಿಂದ ಬಹಳ ಈವನ್ ಆಗಿ ಸಮಾನವಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಓವರ್ ಆಯಿಲ್ ಕೂಡ ಆಗೋದಿಲ್ಲ. ತುಂಬಾನೇ ಈ ಟಿಪ್ಪು ಚೆನ್ನಾಗಿದೆ ಅಂತ ನಾನು ಅನ್ಕೊಳ್ತೀನಿ. ನಿಮ್ಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಈ ಟಿಪ್ ಅನ್ನ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಖಂಡಿತ ತುಂಬಾ ಇಷ್ಟ ಪಡ್ತೀರಾ. ಈ ಒಂದು ಟ್ರಿಕ್ ಅನ್ನ ನೋಡ್ತಾ ಇದ್ದೀರಲ್ಲ, ಸ್ಪೂನ್ ಇಂದ ನಾವ್ ಎಣ್ಣೆ ಹಾಕೋದಾದ್ರೂ ಆಗ್ಬೋದು, ಅಥವಾ ಈ ಎಣ್ಣೆ ಸ್ಪ್ಯಾಚುಲಾ ಇಂದ ಹಾಕಿದ್ರು ನೀಟಾಗಿ ಈವನ್ ಆಗಿ ನಮ್ಗೆ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ. ಮತ್ತೆ ಬಹಳ ಬೇಗನೂ ಆಗತ್ತೆ. ನಮ್ಮ ಒಂದು ಬಟ್ಟೆಗಳ ಮೇಲೇನು ಒಂದು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡಿರ್ತೀವಿ, ಅದ್ರ ಮೇಲೆ ಒಂದು ಆಯಿಲ್ ಕರೆ ಕೂಡ ಆಗಲ್ಲ. ಆಯಿಲ್ ಆಗಿ ಮತ್ತೆ ಆಯಿಲ್ ಅನ್ನು ಹೇಗ್ ತೆಗಿಬೇಕು ಅಂತ ನಾವು ಹುಡ್ಕೋಕ್ಕಿಂತ ಆಯಿಲ್ ಆಗದೆ ರೀತಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಲ್ವಾ. ಅದೇ ರೀತಿ ಎಣ್ಣೆ ಇಡೋ ಅಂತ ಇದ್ರಲ್ಲೂ ನಾನು ಕೆಳಗಡೆ ಒಂದು ವೇಸ್ಟ್ ನನ್ನ ಹತ್ರ ಇತ್ತು, ಆ ಒಂದು ಮುಚ್ಚಳ ಇಟ್ಕೊಂಡಿದ್ದೀನಿ. ಅದ್ರ ಜಾಗದಲ್ಲಿ ನಾವು ನ್ಯೂಸ್ ಪೇಪರ್ ಕೂಡ ಇಟ್ಕೋಬಹುದು, ಅಥವಾ ಒಂದು ಪ್ಲೇಟ್ ಕೂಡ ಇಟ್ಕೊಳ್ಬಹುದು. ಅದು ಇಟ್ಕೊಳ್ಳೋದ್ರಿಂದ ನಮ್ಗೆ ಕೆಳಗೆಲ್ಲ ಎಣ್ಣೆ ಕೂಡ ಆಗಲ್ಲ. ಕೆಲವೊಂದ್ಸರಿ ನಾವು ಹಿಟ್ಟುಗಳನ್ನ ಸ್ಟ್ರೈನ್ ಮಾಡುವಾಗ ಒಟ್ಟಿಗೆ ತಗೊಂಡ್ಬಿಟ್ಟಿರ್ತೀವಿ, ಆಗ ನಾವು ಜರಡಿ ಹಿಡಿಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಆಗ ನಾವು ಈ ರೀತಿಯಾಗಿ ಆ ಒಂದು ಕಪ್ಪು ನಾವು ಯಾವ್ದ್ರಲ್ಲಿ ತಗೊಂಡಿದೀವಿ ಅದೇ ಕಪ್ಪನ್ನ ಈ ರೀತಿಯಾಗಿ ಇದ್ ಮಾಡೋದ್ರಿಂದ ಸ್ಟ್ರೈನಿಂಗ್ ನಮ್ಗೆ ತುಂಬಾನೇ ಈಸಿ ಆಗತ್ತೆ. ಈ ಟಿಪ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ದಿರೋರಿಗೆ ಖಂಡಿತ ಯೂಸ್ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ನನ್ನ ಚಾನೆಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫ್ರೆಂಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಈ ರೀತಿ ನಾವು ಕಾಳುಗಳನ್ನ ಮೊಳಕೆ ಕಟ್ತಾನೆ ಇರ್ತೀವಿ. ಆದ್ರೆ ಕೆಲವೊಂದ್ಸರಿ ಪಾತ್ರೆಗಳು ಅದು ತುಂಬಾನೇ ಆಗತ್ತೆ. ಎಲ್ಲ ಕಾಳುಗಳನ್ನ ಒಟ್ಟಿಗೆ ವೀಕ್ಲಿ ಪ್ರಿಪರೇಷನ್ ಮಾಡುವಾಗ ನಮ್ಗೆ ಬೇಕಾಗತ್ತೆ. ನಾನು ಈ ರೀತಿ 2 ಕಾಳನ್ನು ಒಂದೇ ಜಾಗದಲ್ಲಿ ಮೊಳಕೆ ಕಟ್ಕೊಳ್ತೀನಿ. ಈ ರೀತಿಯ ಕೆಳಗಡೆ ನಾನು ಕಡಲೆಕಾಳನ್ನ ಇಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಹೆಸರು ಕಾಳನ್ನ ಇಟ್ಟು ಅದನ್ನ ಈ ರೀತಿಯಾಗಿ ಸ್ವಲ್ಪ ನಾವು ನೀರ್ ಚಿಮುಕಿಸ್ತಾ ಇದ್ರೆ ಸಾಕಾಗತ್ತೆ. ನೀಟಾಗಿ ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ಅಂದ್ರೆ, ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ಫಾಲೋ ಮಾಡ್ತಿರೋರು, ಈಗಾಗ್ಲೇ ಗೊತ್ತಿರೋರು ದಯವಿಟ್ಟು ವಿಡಿಯೋನ ಅಥವಾ ಈ ಒಂದು ಕ್ಲಿಪ್ಸ್ ಅನ್ನ ಸ್ಕಿಪ್ ಮಾಡ್ಕೊಳ್ಳಿ. ಅಥವಾ ಗೊತ್ತಿದ್ದು ಮರ್ತೋಗಿದ್ರೆ ಇದೊಂದ್ ರೀತಿ ನಿಮ್ಗೆ ರಿಮೈಂಡ್ ಅಂತ ಅನ್ಸುತ್ತೆ. ಆದಷ್ಟು ನಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ಮೊಳಕೆ ಕಟ್ಟಿರೋ ಅಂತ ಕಾಳುಗಳನ್ನ ಯೂಸ್ ಮಾಡ್ಬೇಕು. ಅದ್ರಲ್ಲೂ ಮಕ್ಕಳಿರೋ ಮನೇಲಂತೂ ಖಂಡಿತ ಬೇಕು. ಇದರಲ್ಲಿ ನಾವು ಸುಮಾರು ಒಂದು ವಾರದಲ್ಲಿ ಒಂದ್ಸಾರಿ ಈ ರೀತಿ ಮಾಡಿ ಏರ್ಟೈಟ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಮ್ಮ ಒಂದು ಲಂಚ್ ಪ್ರಿಪರೇಷನ್ ಮತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಆಗೋಗುತ್ತೆ. ನಾನು ಈ ರೀತಿ ವಾರಕ್ಕಾಗೋ ಅಷ್ಟು ಮೊಳಕೆ ಕಾಳುಗಳನ್ನ ಕಟ್ಟಿಟ್ಕೊಳ್ತೀನಿ. ಈ ರೀತಿ ಬಾಟ್ಲಿಗೆ ನೀರನ್ನ ತುಂಬಿಸ್ಬಿಟ್ಟು ಈ ರೀತಿಯಾಗಿ ನಾವು ಕ್ಯಾರೆಟ್ ಅನ್ನ ಹಾಕೋದ್ರಿಂದ ಕ್ಯಾರೆಟಿನ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನಾವು ಹಾಗೆ ಇಟ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ನೀರಲ್ಲಿ ಇಡೋದ್ರಿಂದ ಇದ್ರ ಒಂದು ಫ್ರೆಶ್ನೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕೆಳಗಡೆ ನಮ್ಗೆ ಆ ರೂಟ್ ಬರುವಂತ ಸೈಡ್ ಏನಿದೆ ದಪ್ಪಗಿರೋ ಅಂತದ್ದು, ಅದನ್ನ ನಾವು ಬಾಟ್ಲಲ್ಲಿ ಕೆಳಗಡೆ ಮುಖ ಮಾಡಿ ಹಾಕ್ಬೇಕು. ಈ ತುದಿ ಏನಿರುತ್ತೆ ಸಣ್ಣಕ್ಕೆ, ಅದು ಮೇಲ್ಗಡೆ ಇರ್ಬೇಕು. ಇದನ್ನ ಒಂದು 4 ರಿಂದ 5 ದಿನಕ್ಕೆ ಒಂದ್ಸರಿ ನಾವು ನೀರ್ ಬದಲಾಯಿಸ್ಕೊಂಡ್ರೆ 15 ದಿನ ತನಕನು ನಮ್ಗೆ ಕ್ಯಾರೆಟ್ ಏನೂ ಆಗಲ್ಲ. ನಾನು ಇದೇ ರೀತಿ ಈಗ ವಾರದ ತಯಾರಿ ಅನ್ನೋದು ಟೊಮ್ಯಾಟೊ ಆಗ್ಬೋದು, ಪ್ರತಿಯೊಂದು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಈ ರೀತಿಯಾದ ನಾವು ಉಪ್ಪಿನ ಭರಣಿಗಳನ್ನ ಯೂಸ್ ಮಾಡ್ತಾ ಇರ್ತೀವಿ.
ಇದು ನಾವು ಉಪ್ಪನ್ನ ಖಾಲಿ ಕೂಡ ಮಾಡಬಾರ್ದು. ಸೊ ಹಾಗಾಗಿ ಇದನ್ನ ಕ್ಲೀನ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಾನೆ ಅನ್ಕೋತೀವಿ. ತುಂಬಾನೇ ಗಲೀಜಾಗಿತ್ತು. ಇದನ್ನ ನಾವು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂದ್ರೆ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಬಿಡ್ಬೇಕು. ನಾನು ಈ ರೀತಿಯಾಗಿ ಕೆಳಗಡೆ ಒಂದು ಪೇಪರ್ ಅನ್ನ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಇದ್ರಲ್ಲಿ ಇರೋಂತ ಇದೆಲ್ಲ ಕೌಂಟರ್ ಕ್ಲೀನ್ ಆಗಿದೆ, ಮತ್ತೆ ನಮ್ಗೆ ಡಬಲ್ ಕೆಲಸ ಆಗ್ಬಾರ್ದು ಅಂದ್ರೆ ಈ ರೀತಿಯಾಗಿ ಒಂದು ಪೇಪರ್ ಅನ್ನ ಹಾಕೊಂಡು ಕ್ಲೀನ್ ಮಾಡ್ಕೋಬಹುದು. ಮೊದಲಿಗೆ ಒಣ ಬಟ್ಟೆಲೆಲ್ಲ ಈ ರೀತಿಯಾಗಿ ಒರೆಸ್ಕೊಂಡು ನಂತರ ಈ ಮೇಲ್ಗಡೆ ಈ ಮುಚ್ಚಳ ಇಡುವಂತ ಜಾಗ ಒಳಗಡೆ ಧೂಳು ಬೀಳದೇ ಇರೋ ಹಾಗೆ ನೀಟಾಗಿ ಹೊರಗಡೆ ಕಸನ ತಕ್ಕೊಳ್ಬೇಕು. ಇಲ್ಲಾಂದ್ರೆ ಒಳಗಡೆ ಉಪ್ಪಿಗೆ ನಮ್ಗೆ ಬಿದ್ಬಿಡತ್ತೆ. ಅದಕ್ಕೋಸ್ಕರ ಇಲ್ಲ ಅಂದ್ರೆ ನಾವು ಇಲ್ಲಿ ಒಟ್ಟಿಗೆನೆ ಒಂದೇ ಸಾರಿಗೆ ಒದ್ದೆ ಬಟ್ಟೆ ಮಾಡ್ಕೊಂಡು ಕೂಡ ಮೇಲೆ ಮಾಡ್ಕೋಬಹುದು. ಒಣ ಬಟ್ಟೆಯಲ್ಲಿ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಒಳಗಡೆ ಬೀಳುತ್ತೆ ಅನ್ನೋ ಭಯ ಇರುತ್ತೆ. ಸೊ ಡೈರೆಕ್ಟ್ ಆಗಿ ನಾವು ಇಲ್ಲಿ ಒದ್ದೆ ಬಟ್ಟೆಯಿಂದ ಕೂಡ ಮಾಡ್ಕೊಳ್ಬಹುದು. ಒಣ ಬಟ್ಟೆಯಲ್ಲಿ ಈಗ ನೀಟಾಗಿ ಧೂಳೆಲ್ಲ ಒರೆಸ್ಕೊಂಡಾಗಿದೆ. ಈಗ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದಕ್ಕೆ ಡಿಶ್ ವಾಷರ್ ಜೆಲ್ ಬರೀ ಒಂದು ಡ್ರಾಪ್ ಹಾಕೋಬೇಕಷ್ಟೇನೆ. ಜಸ್ಟ್ ನಾವು ಮುಚ್ಚಳ ಮೇಲ್ಗಡೆ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕು. ಆದರೆ ಮುಚ್ಚಳ ಒಳಗಡೆ ಬೇಡ ನಮಗೆ. ಇದನ್ನ ಮೇಲೆನೆ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಒಂದ್ ರೀತಿ ಡಲ್ ಆಗಿ ಆಗ್ಬಿಟ್ಟಿತ್ತು. ಸೊ ಮೇಲೆ ಎಲ್ಲ ಧೂಳು ಕೂತ್ಕೊಂಡು, ಸೊ ಹಾಗಾಗಿ ಇದನ್ನ ನಾವು ಈ ರೀತಿಯಾಗಿ ಡಿಶ್ ವಾಷರ್ ಜೆಲ್ ಹಾಕೊಂಡು ಈ ರೀತಿಯಾಗಿ ಒಂದ್ಸಾರಿ ವೈಪ್ ಮಾಡ್ಕೊಬಿಡ್ಬೇಕು. ಈ ರೀತಿ ವೈಪ್ ಮಾಡ್ಕೊಂಡು ನಂತರ ಮತ್ತೆ ನಾವು ಬಟ್ಟೆಯನ್ನ, ಬೇರೆ ಬಟ್ಟೆ ಆದ್ರೂ ಸರಿನೇ, ನಾನು ಇದೇ ಬಟ್ಟೆನ ಚೆನ್ನಾಗಿ ಜಾಲ್ಸ್ಕೊಂಡು ತಗೊಂಡ್ ಬಂದಿದ್ದೀನಿ. ಇದ್ರಲ್ಲೇ ಇನ್ನೊಂದ್ಸರಿ ನಾವು ವೈಪ್ ಮಾಡ್ಬಿಟ್ಟಾಗ ಇದ್ರಲ್ಲಿ ನಾವ್ ಏನ್ ಡಿಶ್ ವಾಷರ್ ಜೆಲ್ ಯೂಸ್ ಮಾಡಿದ್ವಿ ಅದೆಲ್ಲ ನೀಟಾಗಿ ವೈಪ್ ಆಗೋಗುತ್ತೆ. ಈ ರೀತಿ ಕಿವಿ ಕ್ಲೀನ್ ಮಾಡುವಂತ ಬರ್ಡ್ಸ್ ಬರುತ್ತಲ್ಲ, ಅದರಿಂದ ನಾವು ಅದನ್ನ ಒದ್ದೆ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ನಾವು ಡೈರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇದರಿಂದ ನಮ್ಗೆ ಧೂಳು ಕೂಡ ಒಳಗಡೆ ಬೀಳಲ್ಲ. ತುಂಬಾನೇ ಚೆನ್ನಾಗಿ ಕ್ಲೀನ್ ಆಯ್ತು. ಒಂದು ಒಳ್ಳೆ ಶೈನಿಂಗ್ ಬಂದಿದೆ. ಹೊಸ ಒಂದು ಭರಣಿ ತರನೇ ಆಗಿದೆ ನೋಡಿ. ಈ ರೀತಿ ಟಿಪ್ಸ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ನಮ್ಮ ಮನೆಯನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಕೂಡ ಇಟ್ಕೊಳ್ಬಹುದು. ಈ ರೀತಿ ನಾವು ಸ್ಪೂನ್ ಹೋಲ್ಡರ್ಸ್ಗೆ ಕೆಳಗಡೆ ಪೇಪರ್ ಪೀಸಸ್ ಆಗ್ಬೋದು, ಅಥವಾ ನಾವು ಅದೇ ಶೇಪ್ಗೆ ಪೇಪರ್ನ ಕಟ್ ಮಾಡಿ ಕೂಡ ಇಟ್ಕೊಳ್ಬೋದು. ಇದರಿಂದ ನಮಗೆ ನೀಟಾಗಿ ಕ್ಲೀನ್ ಆಗಿರುತ್ತೆ. ಯಾವಾಗಲೇ ಕ್ಲೀನ್ ಮಾಡಬೇಕು ಅಂದಾಗ್ಲೂ ಬಹಳ ಸುಲಭವಾಗಿ ಕ್ಲೀನ್ ಆಗುತ್ತೆ. ಇಲ್ಲ ಅಂದ್ರೆ ಒಳಗಡೆ ಎಲ್ಲ ತುಂಬಾ ಬೇಗ ನಮಗೆ ಗಲೀಜ್ ಅನ್ನೋದು ಫಾರ್ಮ್ ಆಗೋಗುತ್ತೆ. ಇದ್ರ ಮೇಲೆ ನಾವು ರೌಂಡ್ದು ಈ ರೀತಿ ಪೇಪರ್ ಪೀಸಸ್ ಗಳನ್ನ ಹಾಕಿ ಮೇಲ್ಗಡೆ ಬೇಕಿದ್ರೆ ನಾವು ಒಂದು ಫೋಲ್ಡೆಡ್ ಪೇಪರ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಹೀಗೆ ಯೂಸ್ ಮಾಡೋದ್ರಿಂದ ನಾವು ಸ್ಪೂನ್ಸ್ ಎಲ್ಲ ತೆಗಿವಾಗ ಆ ಪೇಪರ್ ಪೀಸಸ್ ಕೂಡ ಹೊರಗಡೆ ಬರ್ತಾ ಇರುತ್ತೆ. ಅದಕ್ಕೆ ನಾವು ಮೇಲ್ಗಡೆ ಅದನ್ನ ಹಾಕೋಬೇಕು. ಜೀವನದಲ್ಲಿ ಪರಿಸ್ಥಿತಿ ಕೆಟ್ಟರೂ ಮನಸ್ಥಿತಿ ಕೆಡಬಾರ್ದು. ಯಾಕಂದ್ರೆ ಪರಿಸ್ಥಿತಿ ಎಷ್ಟೇ ಕೆಟ್ಟಿದ್ರು ಪರಿಸ್ಥಿತಿಯನ್ನ ಸರಿ ಮಾಡ್ಕೋಬಹುದು. ಆದ್ರೆ ಮನಸ್ಥಿತಿ ಕೆಟ್ರೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಒಂದು ಸಮಯ ಹಿಡಿದು ಬಿಡುತ್ತೆ. ಅಷ್ಟರಲ್ಲಿ ಪರಿಸ್ಥಿತಿಗಳು ಇನ್ನಷ್ಟು ಹಾಳಾಗಿರುತ್ತೆ. ಏನಂತೀರಾ? ಸರಿ ಅಲ್ವಾ? ಈ ರೀತಿಯಾದ ಒಂದು ಸಣ್ಣ ಸಣ್ಣ ಟಿಪ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಅಡುಗೆ ಮನೆಯನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಇಟ್ಕೊಳ್ಬಹುದು. ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.